ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ. ನಾನು ಇವತ್ತು ಮೊಳಕೆ ಬರೆಸಿರೋ ಕಾಳಿಂದ ಉಪ್ಸಾರು ಖಾರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಮೊಳಕೆ ಬರೆಸಿರೋ ಕಾಳು, ಇದು ಒಣಗಿಸ್ಬಿಟ್ಟು ಮಾಡಿದರೆ ಉಪ್ಸಾರು ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಬೆಳ್ಳುಳ್ಳಿ, ಆಮೇಲೆ ಒಗ್ಗರಣೆಗೆ ಎಣ್ಣೆ, ಒಂದು ಕುಕ್ಕರ್ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಆದಮೇಲೆ ನೋಡಿ, ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು ಬೆಳ್ಳುಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ನಾರ್ಮಲ್ ಕಾಳು ಹಾಕಿ ಮಾಡೋದಕ್ಕಿಂತ ಮೊಳಕೆ ಬರೆಸಿ ಕಾಳನ್ನು ಒಣಗಿಸ್ಬಿಟ್ಟು ಮಾಡಿದರೆ ಉಪ್ಸಾರು ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇವಾಗ ಒಂದು ಈರುಳ್ಳಿನ ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊಳಕೆ ಬರೆಸಿ ಒಣಗಿಸಿರುವಂಥ ಕಾಳನ್ನು ನೀಟಾಗಿ ತೊಳ್ಕೊಂಬಿಟ್ಟು ಈ ಒಗ್ಗರಣೆಗೆ ಹಾಕ್ಕೋಬೇಕು. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಕಾಳಿಂದ ಇನ್ನೊಂದು ರೆಸಿಪಿ ಇದೆ, ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇದು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಇವಾಗ ನೀಟಾಗಿ ನೀರೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಡ್ರೈ ಆಗಿದೆ ನೀರು. ಇವಾಗ ಇದಕ್ಕೆ ನಾವು ಖಾರ ರೆಡಿ ಮಾಡ್ಕೊಳ್ಬೇಕು. ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೈ ಮಾಡಿ, ಅಂದರೆ ಒಣದೇ ಹುರ್ಕೊಂಬಿಟ್ಟು ಇಟ್ಕೊಂಡಿರೋದು ಸೈಡಲ್ಲಿ. ಇದಕ್ಕೆ ಎಷ್ಟು ಬೇಕು ಉಪ್ಸಾರಿಗೆ ನೀರು ಅಷ್ಟನ್ನು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಲ್ವ ಅಷ್ಟು ಜನಕ್ಕೆ ಮೆಜರ್ಮೆಂಟ್ ಮಾಡಿ ನೀರನ್ನು ಹಾಕ್ಕೊಳ್ಳಿ. ಇದು ನೀರು ಜೊತೆ ಇವಾಗ ಒಂದು ವಿಸಿಲ್ ಬಂದರೆ ಸಾಕು. ಇದು ನೋಡಿ ನೀಟಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ. ಇದಕ್ಕೆ ಇವಾಗ ಒಣಗಿರೋವಂಥ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಂಡು ತೊಗೊಂಡಿರೋದು, ಸ್ವಲ್ಪ ಜೀರಿಗೆ, ಮೆಣಸು, ಇಷ್ಟು. ಆಮೇಲೆ ಹುಣಸೆ ಹಣ್ಣು, ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಯಾವುದಾದ್ರೂ ಉಪ್ಪು ಯೂಸ್ ಮಾಡಿ ನೀವು. ಇವಾಗ ಉಪ್ಸಾರು ಬೇಯಿಸೋಕೆ ಇಟ್ಟಿದ್ದೀವಲ್ವ, ಆ ಸಾರು ಒಳಗೆ ಅದೇ ನೀರನ್ನು ತೊಗೊಂಡು ನಾವು ಇದಕ್ಕೆ ರುಬ್ಬಕ್ಕೆ ಹಾಕ್ಕೋಬೇಕು. ಬೇರೆ ನೀರನ್ನ ಹಾಕ್ಕೋಬಾರ್ದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಅಂದರೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಷ್ಟು ಗಾತ್ರ ಇರುತ್ತಲ್ಲ ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಕಾಯಿ ಅಥವಾ ಕೊಬ್ಬರಿ. ಇದ್ರ ನೋಡಿ ಇದ್ರದ್ದೇ ನೀರು. ಒಂದು ವಿಸಿಲ್ ಆಗಿದೆ. ಇವಾಗ ಇದನ್ನು ನೀಟಾಗಿ ಕ್ಲೋಸ್ ಮಾಡಿಕೊಂಡು, ಒಂದು ವಿಸಿಲ್ ಆಗಿದೆ. ಇದ್ರದ್ದೇ ನೀರನ್ನು ಸ್ವಲ್ಪ ತೊಗೊಂಡು ಖಾರಕ್ಕೆ ನಾವು ಯೂಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಇದು ಉಪ್ಸಾರು ರೆಡಿಯಾಗಿದೆ. ಇವಾಗ ಇದರಂದರೆ ಸ್ವಲ್ಪ ನೀರು ತೊಗೊಂಡು ಖಾರನ ರುಬ್ಕೋಬೇಕು. ಅಂದರೆ ಖಾರ ಹಾಳಾಗಲ್ವಂತೆ ಇದನ್ನು ಹಾಕಿ ರುಬ್ಬಿದರೆ. ನಾರ್ಮಲ್ ನೀರು ಹಾಕೋದಕ್ಕಿಂತ ಉಪ್ಸಾರು ಖಾರ ನೀರೇ ಹಾಕಿ ರುಬ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತಂತೆ ಖಾರ. ನೋಡಿ ಇವಾಗ ಖಾರ ರೆಡಿಯಾಗಿದೆ. ಉಪ್ಸಾರು ಮತ್ತು ಉಪ್ಸಾರು ಖಾರ ರೆಡಿಯಾಗಿದೆ.
ಇವಾಗ ಆ ಮಿಕ್ಸಿ ಜಾರಲ್ಲಿ ಇರ್ತದಲ್ವ ಖಾರ, ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಪಾತ್ರೆಗೆ ಹಾಕಿದರೆ ರೆಡಿ ಆಯ್ತು ನೋಡಿ ಉಪ್ಸಾರು ಮತ್ತು ಖಾರ. ಸ್ಪೆಷಲ್ ಉಪ್ಸಾರು ಮತ್ತು ಖಾರ ತುಂಬಾ ಟೇಸ್ಟಿಯ, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸ್ ಮುಖಾಂತರ ಹೇಳಿ ನಿಮ್ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ.